ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಿತೀಶ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜಲ್ಲಿ ತುಂಬ ಲಾಂಗ್ ಟೈಮ್ ಆದಮೇಲೆ ಹೋಗ್ತಾ ಇದ್ದೀವಿ. ನೋಡೋಣ, ನನ್ನ ಫ್ರೆಂಡ್ ಬರ್ತಾನೆ. ಇನ್ನೂ ಸ್ವಲ್ಪ ಕೆಲಸ ಇದೆ ಕಾಲೇಜ್ ಹತ್ರ. ಸಿಕ್ಕಾಬಟ್ಟೆ ಫುಲ್ ಆಗ್ತಿದೆ ಗೈಸ್. ಇವಾಗ ಹೊರಡಬೇಕು. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿರೋದು, ರೆಡಿ ಆಗಿದ್ದೀನಿ. ಮನೆ ಒಳಗಡೆ ಹೋಗಿ ಅಮ್ಮಂಗೆ ಹೇಳಿ ಪಾಪನ ಬಿಟ್ಟು ಬರಬೇಕು. ಬನ್ನಿ. ಆಲ್ಮೋಸ್ಟ್ ಟೈಮ್ ಆಗಿದೆ, ನಾವು ಹೊರಟಿಲ್ಲ ಇನ್ನು, ಹೊರಡಬೇಕು. ಸೊ ಬ್ಯಾಗ್ ತಗೊಂಡು ಹಂಗೆ ಒಂದು ದುಪ್ಪಟ್ಟ ಹಾಕ್ಕೊಂಡು ಚಲೋ. ಏನು ಗೊತ್ತಾ ಗೈಸ್, ಆಚೆ ಹೋಗ್ಬಿಟ್ಟು ಮಾತಾಡ್ತೀನಿ. ಅವನ್ನ ಸಾಕ್ಷಿ ಬರೋಷ್ಟೊತ್ತಿಗೆ ಅಮ್ಮನ ಹತ್ರ ಇಷ್ಟೊತ್ತು ಆಗೋಯ್ತು. ಡೈಲಿ ಸುಮ್ಮನೆ ಆರಾಮಾಗಿ ಆಟಾಡ್ಕೊಂಡು ಹೋಗೋನು. ಇವತ್ತು ಯಾಕೋ ನನ್ನ ಕೈ ಬಿಡೋಂಗಿಲ್ಲ, ಹಿಂದೆ ಮುಂದೆ ಸುತ್ತಿದ್ದೇನೆ. 10 ಸಲ ಕೂಗ್ತಾನೆ ಅಮ್ಮ 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 ಅಂತ. ಸೊ ಇವಾಗ ಹೊರಡೋಣ. ಆ ಟೈಮ್ ಸಿಗುತ್ತೆ. ಆಲ್ಮೋಸ್ಟ್ ಟೈಮ್ ಆಗಿದೆ, 11:30. ಲೆಟ್ಸ್ ಗೋ. ಕರೆಕ್ಟಾಗಿ ಆಟೋನು ಬಂತು. ಸೊ ಇವಾಗ ಅಗ್ರೆಗೆ ಹೋಗಿ ಬಸ್ ಹತ್ತಿ, ಬಸ್ಸಲ್ಲಿ ಹೋಗಿ ಅಲ್ಲಿ ಈಶ್ವರು ಕಾಯ್ತಿದ್ದಾನೆ. ಸೊ ಹಂಗಾಗಿ ಈಶ್ವರ ಜೊತೆ ಹೋಗ್ತೀನಿ. ಫಸ್ಟ್ ನಂದೊಂದಷ್ಟು ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ 3 ಗಂಟೆ ಆದಮೇಲೆ ಕಾಲೇಜ್ ಹತ್ರ ಹೊರಟ್ವಿ. ಅಲ್ಲೆಲ್ಲೂ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಲಿಲ್ಲ ಶಾಪಿಂಗ್ ಮಾಡುವಾಗ, ಯಾಕಂದರೆ ಆಲ್ಮೋಸ್ಟ್ ಟೈಮ್ ಆಗಿತ್ತು. ನನ್ನ ಫ್ರೆಂಡ್ ಕೂಡ ವೆಯ್ಟ್ ಮಾಡ್ತಾಯಿದ್ಲು. ಸೊ ಹಂಗಾಗಿ ಪಟ್ಪಟ ಅಂತ ಮುಗಿಸಿ 3 ಗಂಟೆ ಅಷ್ಟೊತ್ತಿಗೆ ಕಾಲೇಜ್ ಹತ್ರ ಹೋದ್ವಿ. ಕಾಲೇಜಲ್ಲಿ ಯಾರೂ ಇಲ್ಲ. ಕಾಲೇಜಿಗೆ ಸ್ಪೂನ್ ಕದಿದ್ದು ನೆನಪಿದೆಯಾ? ನನಗೆ ಸ್ಪೂನ್ ಕದಿದ್ದು ನೆನಪಿದೆಯಾ ಇಲ್ಲ ಗೊತ್ತಿಲ್ಲ. ಇನ್ನೊಂದ್ಸಲ ಸರ್ ನಾನೆಲ್ಲ ಇವಳು ಅಂತ ಹೇಳಿ ಬೈಸಿದ್ ನೆನಪಿದೆ. ಬಾ, ನಮ್ಮ ಕಾಲೇಜ್ ಫೋನ್ ವೈಬ್ರೇಟ್ ಆಗಿದಾಗ ಯಾರ ಹತ್ರ ಫೋನ್ ಅಂದಾಗ ಇಲ್ಲ ನಂದಲ್ಲ ಸರ್ ಇವಳು ಅಂತ ಹೇಳಿ ಬೈಸಿದ್ ಚೆನ್ನಾಗಿ ನೆನಪಿದೆ. ಬಾ, ಎಷ್ಟು ವರ್ಷದಲ್ಲಿ ಸ್ಟಾರ್ಟಿಂಗ್ ಒಂದು 3 ಮಾತಾಡ್ತಿದ್ದೀವಿ. ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನಮ್ಮನ್ನೇ ಮಾಡ್ತಿದ್ದಾರೆ. ಎಲ್ಲಿ ಯಾರು ಇಲ್ಲ. ಯಾಕೆ ಮನೆ ಮರ ಎಲ್ಲ ಕಡ್ದಕ್ಕೆ ನಾವಿಲ್ಲ ಅಂತ ಮನೆ ಒಂದು ಡೈಲಾಗ್ ಬರುತ್ತಲ್ಲ, ಏನಮ್ಮ ಗಿಡ ಇದೇನ ಇವು ಬರೀ ಮರ ಬೆಳ್ಕೊಂಡವೆ ಉದ್ದಕ್ಕೆ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗ, ಗರ್ಲ್ಸ್ ಕಾಲೇಜ್ ಕಣಮ್ಮ ಇದು. ಕರೆಕ್ಟ್. ವಿಡಿಯೋ ಬೇಬಿ ಇಲ್ಲ. ಓಕೆ, ಮತ್ತೆ ಏನಕ್ಕಾರ ಬರ್ಬೇಕಾಗ್ಬೋದು. ಬಾ, ಓಕೆ, ಬಾಯ್ ಬಾಯ್. ನನಗೆ ಫೀಲ್ ಆಗ್ತಿದೆ, ತುಂಬ ಹೆವಿ ಫೀಲಿಂಗ್. ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು? ಆಫ್ಟರ್ ಲಾಂಗ್ ಟೈಮ್. ಅದೇ ಎಷ್ಟು ವರ್ಷ? ಏನಾದರೂ ಕಂಟೆಂಟ್ ಕೊಡಲ ಹೇಳು ನಿಮಗೆ. ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮೈ ಮೀಟ್ ಮೈ ಬೆಸ್ಟಿ. ಅವ್ಳ ನಂಬರ್ ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಇಡಿಯಟ್ ಅಂತಲೇ ಸೇವ್ ಮಾಡಿರೋದು. ಯಾಕೆ ಅಂದರೆ ಕಿಸ್ ಮೂವಿ ಬಂದಾಗ ಐ ಲವ್ ಯು ಇಡಿಯಟ್ ಸಾಂಗ್ ತಡಿ ನಮ್ಮ ಇಲ್ಲ ಅಲ್ವೇ ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಐ ಲವ್ ಯು 2-3 ಪೀರಿಯಡ್ ಗಟ್ಟಲೆ ಕೂತಿದ್ವಿ ಕಣೆ. ಆಮೇಲೆ ಲವ್ ಆಯ್ತು ಅಂತ ಹೇಳ್ಬಿಟ್ಟು ಆ ಸಾಂಗ್ ಇಡಿಯಟ್ ಅಂತ ಹಾಕೊಂಡು ರಿಂಗ್ ಟೋನ್ ಹಾಕಿದ್ದೆ. ಅಲ್ಲೋಡಲಿ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ. ಹಂಗೆ ಟೀ ಕುಟ್ಕೊಂಡು ಇನ್ನೊಂದಷ್ಟು ಐಟಮ್ಗಳು ಬಿಟ್ಟಿದ್ದೆ ಮೇಕಪ್ದೆಲ್ಲ, ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಕಟ್ ಪೀಸ್ ಹತ್ರ ಹೋಗಿ ಅಲ್ಲೊಂದಷ್ಟು ಸುಮ್ಮನೆ ನೋಡೋಣ ಅಂತ ಹೋಗಿ ಏನೋ ತೊಗೊಳಕ್ಕೆ ಹೋದೆ. ಅಲ್ಲಿ ಸ್ಯಾರಿ ಅದು ಇದೆಲ್ಲ ತೊಗೊಂಬಂದು ಬರೋಷ್ಟೊಂದು 7 ಆಗೋಯಿತು. ಅದೆಲ್ಲ ಶಾಪ್ ಹತ್ರ ಇಟ್ಟು ಮನೆಗೆ ಹೋಗಿ ನಿಮ್ಗೆ ಅದೆಲ್ಲ ತೋರಿಸ್ತಿರೋದು. ಇದು ರೆಡ್ ಕಲರ್ದು ಸ್ಯಾರಿ, ಯಾವಾಗಲಾದ್ರೂ ವೇರ್ ಮಾಡಿದಾಗ ಫಿಕ್ ಆಗ್ತೀನಿ, ಸಖತ್ತಾಗಿದೆ. ಮಾತ್ರ ಮೀಟರ್ ಲೆಕ್ಕದಲ್ಲಿ ತೊಗೊಂಡಿದ್ದು 7 ಮೀಟರ್ ಏನೋ ತಂದಿದ್ದೀನಿ. ಬ್ಲೌಸ್ ಕಟ್ ಮಾಡಿಲ್ಲ ಏನೋ. ಮತ್ತು ಇನ್ನೊಂದೇನೋ ಒಂದೆಷ್ಟು ನನ್ನ ಮಗಳಿಗೆ ಒಂದು ಸ್ವಲ್ಪ ಫ್ರಾಕ್ ಹೊಲ್ಸೋಣ ಅಂತ ಪೀಸ್ ಎಲ್ಲ ತೊಗೊಬಂದೆ. ಎಲ್ಲಾದರೂ ಡೀಟೇಲಾಗಿ ತೋರಿಸೋಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ಇರಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.